ಬಿಗ್ ಬಾಸ್ ಕನ್ನಡ ಸೀಸನ್ 13 ಇನ್ನೇನು ಸದ್ಯದಲ್ಲೇ ಆರಂಭಗೊಳ್ಳಿಕ್ಕಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅಂದ ತಕ್ಷಣ ಅದೊಂದು ಮನೋರಂಜನೆಯ ತಾಣ ಅಂತಾನೆ ಹೇಳ್ಬಹುದು. ಒಂದಿಷ್ಟು ಜನ ಸೆಲೆಬ್ರಿಟಿಗಳು ಬರ್ತಾರೆ, ಅವರು ಆ ಮನೆಯಲ್ಲಿ ವಾಸವಾಗ್ತಾರೆ, ಒಂದಿಷ್ಟು ಟಾಸ್ಕ್ ಗಳಿರುತ್ತೆ, ಇವೆಲ್ಲವನ್ನ ಈ ಹಿಂದೆ ನೀವು ನೋಡಿದ್ದೀರಿ. ಆದ್ರೆ ಈ ಬಾರಿ ಬಿಗ್ ಬಾಸ್ ಒಂಥರ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ. ಅದೇನಂತಂದ್ರೆ ಕಾಮನ್ ಮ್ಯಾನ್ಗೂ ಕೂಡ ಅವಕಾಶ ಕೊಡ್ಲಾಗ್ತದೆ. ಆಡಿಷನ್ ಆಗಿದೆ ಆ ವಿಚಾರವಾಗಿ. ಆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದಂತ ಒಂದಿಷ್ಟು ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆ ಅನ್ನೋದನ್ನ ಮಾಡ್ಲಿಕ್ಕೆ ಇದೀಗ ಕಲರ್ಸ್ ಕನ್ನಡ ಹೊರಟಿದೆ. ಸೊ ಈ ಅಗ್ನಿ ಪರೀಕ್ಷೆ ಮೂಲಕ ಒಂದಿಷ್ಟು ಜನರನ್ನ ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆಗೆ ಕಳಿಸಲಾಗ್ತಿದೆ ಅಂತ ಹೇಳಲಾಗಿದ್ದು, ಇದೀಗ ಅಗ್ನಿ ಪರೀಕ್ಷೆ ಪ್ರಾರಂಭ ಆಗಿಬಿಟ್ಟಿದೆ. ಈಗಾಗಲೇ ಒಂದಿಷ್ಟು ಎಪಿಸೋಡ್ಗಳ ಪ್ರೋಮೋಗಳನ್ನ ನೀವು ನೋಡಿರ್ತೀರಿ. ನಾನು ನಿಜವಾಗಿ ಹೇಳ್ತೇನೆ, ಇದು ಅಗ್ನಿ ಪರೀಕ್ಷೆ ಅಲ್ಲ, ಇದು ಸಗಣಿ ಪರೀಕ್ಷೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಒಂದು ಕಾರ್ಯಕ್ರಮ ಅಂತಂದ್ರೆ ಅದಕ್ಕೊಂದು ಚೌಕಟ್ಟು ಇರ್ಬೇಕ್ರಿ. ಇಲ್ಲ ಅಂತಂದ್ರೆ ಅದು ಕಾರ್ಯಕ್ರಮನೇ ಅಂತ ಅನ್ಸ್ಕೊಳ್ಳೋದಿಲ್ಲ. ಈ ಹಿಂದೆ ಕೂಡ ಆ ಚೌಕಟ್ಟನ್ನ ಮುರಿದಿದ್ರು ಬಿಗ್ ಬಾಸ್ ನವರು. ಯಾಕಂತಂದ್ರೆ ಒಂದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಯಾವುದೋ ಕಾರಿಗೆ ಬಾರದ ಕ್ರಿಂಜ್ ಕಂಟೆಂಟ್ ಗಳನ್ನ ಮಾಡಿಕೊಂಡು, ಕಂಟೆಂಟ್ ಕ್ರಿಯೇಷನ್ ಅನ್ನ ಮಾಡಿಕೊಂಡು ಅಲ್ಲಿರುವಂತಹ ವ್ಯಕ್ತಿಗಳನ್ನ ತಕೊಂಡು ಹೋಗಿ ಬಿಗ್ ಬಾಸ್ ಮನೆಗೆ ಹಾಕೊಂಡು ಅಲ್ಲಿ ಒಂದಿಷ್ಟು ಇವರಿಗೆ ಹೇಗ್ ಬೇಕು ಹಾಗೆ ಟಾಸ್ಕ್ ಗಳನ್ನ ಮಾಡ್ತಾ ಅದನ್ನ ಎಷ್ಟು ಕೆಡಿಸಬೇಕೋ ಆ ಒಂದು ಪ್ರೋಗ್ರಾಮ್ ಅನ್ನ ಅಷ್ಟು ಕೆಡಿಸಿ ಬಿಟ್ಟಿದ್ದಾರೆ. ಈ ಹಿಂದೆ ನೀವು ಸೋನು ಶ್ರೀನಿವಾಸ್ ಗೌಡಗೆ ಅವಕಾಶ ಕೊಟ್ಟಿದ್ದಿರಬಹುದು, ಆಮೇಲೆ ಮತ್ತೊಂದಿಷ್ಟು ಕ್ರಿಂಜ್ ಕಂಟೆಂಟ್ ಮಾಡುವಂತ ವ್ಯಕ್ತಿಗಳಿಗೆ ಅವಕಾಶಗಳನ್ನ ಕೊಡ್ತಾ ಬಂದಿದ್ರು. ಆ ಅವಕಾಶಗಳೇ ಇದೀಗ ಅವರ ಅವನತಿಗೆ ಕಾರಣ ಆಗ್ತಿದೆ ಅಂತಾನೆ ಹೇಳ್ಬಹುದು. ಇನ್ನು ಅಗ್ನಿ ಪರೀಕ್ಷೆ ಹೇಗೆ ನಡೀತಾ ಇದೆ, ಏನೇನ್ ಮಾಡ್ತಿದ್ದಾರೆ, ಅಗ್ನಿ ಪರೀಕ್ಷೆ ಹೆಸರಲ್ಲಿ ಇವರ ದೌಲತ್ತುಗಳನ್ನ ಜಡ್ಜ್ಗಳು ತೋರಿಸ್ತಿದ್ದಾರೆ, ಅದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಅಗ್ನಿ ಪರೀಕ್ಷೆ ಅಂತ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಆ ಪ್ರೋಮೋಗಳನ್ನ ನೋಡಿದ್ರೆ ವಾಕರ್ಕೆ ಬರುತ್ತೆ. ಯಾಕಂತಂದ್ರೆ ಅಮ್ಕು ಡುಮ್ಕು ಅನ್ನು ಕೂಡ ಇವ್ರು ಕರ್ಸಿರುವಂತದ್ದು. ಅಮ್ಕು ಡುಮ್ಕು ಬರ್ತಾನೆ, ಅಮ್ಕು ಡುಮ್ಕು ಸಂಗೀತ ಅವರನ್ನ ಇಂಪ್ರೆಸ್ ಮಾಡ್ಬೇಕಂತೆ. ಅದಕ್ಕೆ ಅಮ್ಕು ಡುಮ್ಕು ಹೇಳ್ತಾನೆ, ಇಲ್ಲ ನಾನು ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ ಅಂತ. ಈ ಅಪ್ಪನ ವಿಡಿಯೋಗಳನ್ನ ನೋಡಕ್ಕೆ ಆಗಲ್ಲ. ಇನ್ನಿವನು ಬಿಗ್ ಬಾಸ್ ಬಂದ್ರೆ ಟಿವಿ ನೋಡಕ್ ಮನ್ಸಾಗತ್ತಾ? ಅಷ್ಟು ಒಂದು ಕಾಮನ್ ಸೆನ್ಸ್ ಇಲ್ಲದೆ ಬಿಗ್ ಬಾಸ್ ಅನ್ನ ನಡೆಸ್ತಾ ಇದಾರ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇರುವಂತದ್ದು. ಇಂತ ದೌಲತ್ ಇರುವಂತ ಟ್ಯಾಲೆಂಟೇ ಇರದ ವ್ಯಕ್ತಿಗಳನ್ನ ನೀವು ತೆಗೆದುಕೊಂಡು ಹೋಗಿ ಬಿಗ್ ಬಾಸ್ ಅಲ್ಲಿ ಏನಂತ ತೋರಿಸ್ತೀರಿ? ನಿಮ್ಮ ಪ್ರೋಗ್ರಾಮ್ ಈ ಬಾರಿ ತೋಪೆದ್ದು ಹೋಗುತ್ತೆ. ನೀವು ಮಾಡ್ತಿರುವಂತಹ ಈ ಅಗ್ನಿ ಪರೀಕ್ಷೆ ಏನಿದೆ, ನಿಜಕ್ಕೂ ಕನ್ನಡಿಗರಿಗೆ ತುಂಬಾನೇ ಕೋಪ ಬರ್ತಾ ಇದೆ. ಈ ಒಂದು ಶೋ ಬ್ಯಾನ್ ಆದ್ರೂ ಕೂಡ ಅಚ್ಚರಿ ಪಡುವ ಹಾಗಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಇಲ್ಲಿ ಜಡ್ಜ್ ಗಳು ಮಾಡ್ತಿರುವಂತ ಬಿಹೇವಿಯರ್ ಆ ಲೆವೆಲ್ ಇದೆ. ಇತ್ತೀಚೆಗೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು. ಅದೇನಂತಂದ್ರೆ ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಒಬ್ಬ ಈ ಅಗ್ನಿ ಪರೀಕ್ಷೆಗೆ ಬಂದಿದ್ದ. ಆ ಒಂದು ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಗೆ ಸಂಗೀತ ಶೃಂಗೇರಿ ಜಡ್ಜ್ ಹೇಳಿರೋದೇನಂತಂದ್ರೆ, ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಆ ಸರ್ಟಿಫಿಕೇಟ್ ಅನ್ನ ಹರಿದು ಬಿಸಾಕಬೇಕು ನಮ್ಮ ಕಣ್ಣೆದ್ರೆ ಅಂತ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ. ಆ ಯಪ್ಪ ಅದನ್ನ ಹರಿದು ಬಿಸಾಕ್ತಾನೆ. ನಾನೊಂದು ಮಾತನ್ನ ಹೇಳ್ತೇನೆ, ಮೋಸ್ಟ್ಲಿ ಅವ್ನು ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಅಲ್ಲ. ಯಾಕಂತಂದ್ರೆ ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಆಗಿದ್ರೆ ಆತ ಹರಿದು ಬಿಸಾಕ್ತಿರ್ಲಿಲ್ಲ. ಮೋಸ್ಟ್ಲಿ ಅಗ್ನಿ ಪರೀಕ್ಷೆ ನಡೆಯುವಂತ ಸ್ಟೇಜ್ ಏನಿದೆ ಅದ್ರ ಸೈಡ್ ಅಲ್ಲೇ ಎಲ್ಲೋ ಯಾವ್ದೋ ಅಂಗಡಿಯಲ್ಲಿ ಹೋಗಿ ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ ನ ಜೆರಾಕ್ಸ್ ಮಾಡ್ಕೊಂಡು ಬಂದಿರ್ತಾನೆ. ಯಾಕಂತಂದ್ರೆ ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಆದವರು ಎಷ್ಟು ಪೇಷನ್ಸ್ ಇಂದ ಆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಆಲೋಚನೆ ಮಾಡಿರ್ತಾರೆ. ಅವರು ಬಿಗ್ ಬಾಸ್ ಸ್ಟೇಜ್ಗೋಸ್ಕರ ಅದನ್ನ ಹರಿದಾಕ್ತಾರೆ ಅಂತಂದ್ರೆ ಎಂತೆಂತ ಚಾಲೆಂಜ್ ಗಳನ್ನ ನೀವು ಕೊಡ್ತಿದ್ದೀರಿ? ನಗು ಬರುತ್ತೆ ನಮ್ಗೆ. ಇನ್ನೊಂದು ಕಡೆಯಲ್ಲಿ ಒಬ್ರು ಬರ್ತಾರೆ, ಅವ್ರು ಬಂದ್ಕೊಂಡು ನಾನ್ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತ ವಿಚಿತ್ರವಾಗಿ ಆಡ್ತಾರೆ. ಆ ವಿಚಿತ್ರವಾಗಿ ಆಡೋದನ್ನ ನೋಡ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ನಿಮ್ಗೆ ಪೇಷನ್ಸ್ ಇಲ್ಲ, ನೀವು ಕೂಗ್ತೀರಿ, ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ, ಹಾಗೆ ಹೀಗೆ ಅಂತ ಕಳಿಸ್ತಾರೆ. ಸೊ ಇದೆಲ್ಲ ಯಾಕೆ ಬೇಕಿತ್ತು ಪ್ರೋಮೋದಲ್ಲಿ ಅಂತ. ಅದರ ಹೊರತಾಗಿ ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ವಿನಯ್ ಅವ್ರು ಹೇಳ್ತಾರೆ, ನೀವು ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತಂದ್ರೆ ನಿಮ್ ತಲೆ ಬೋಳ್ಸ್ಕೊಳ್ಳಿ, ಫುಲ್ ಕ್ಲೀನ್ ಆಗಿ ಬೋಳ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಟಾಸ್ಕ್. ಬಿಗ್ ಬಾಸ್ ಗೆ ಇದೆಲ್ಲ ಬೇಕಾ? ನಾನ್ ಹೇಳ್ತಾ ಇರೋದು, ಯಾವ ತರ ಟಾಸ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಜಡ್ಜ್ ಗಳಂತೂ ದುರಹಂಕಾರದ ಮದ ಏರಿರೋ ಜಡ್ಜ್ಗಳು. ಅಂತವರನ್ನ ಕೂರ್ಸ್ಕೊಂಡು ನೀವು ಟಾಸ್ಕ್ ಅನ್ನ ಮಾಡಿಸ್ತೀರಿ. ಇನ್ನೊಂದಿಷ್ಟು ಜನ ಹುಡುಗಿರು ಬಂದಿದ್ರು, ಅವರ ಹತ್ರ ಮೊಬೈಲ್ ಅನ್ನ ಕಲ್ಲಿಗೆ ಜಡ್ಜಿ ಹೊಡಿಬೇಕು, ನೀವು ನಿಮ್ ಮೊಬೈಲ್ ಅನ್ನ ಹೊಡಿ ಮಾಡ್ಬೇಕು ನೀವು ಬಿಗ್ ಬಾಸ್ ಗೆ ಹೋಗ್ಬೇಕು ಅಂದ್ರೆ. ಈ ತರದ ವಿಚಾರಗಳು. ಇನ್ನೊಬ್ಬ ಯಾರೋ ಅವನಿಗೆ ಕೆಲಸನೇ ಇಲ್ಲ ಅಂತೆ, ನಿರುದ್ಯೋಗಿ ಅಂತೆ, ಅವನಿಗೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತೆ, ಅವನಿಗೂ ಒಂದು ಅವಕಾಶವನ್ನ ಕೊಟ್ಟು ಆಡಿಷನ್ ಅಲ್ಲಿ ಕೂರಿಸಿದ್ದಾರೆ. ಏನ್ ಮಾಡಕ್ ಹೊರಟಿದ್ದಾರೆ ಕಲರ್ಸ್ ಕನ್ನಡದವರು ಅನ್ನೋದ್ರ ಕ್ಲಾರಿಟಿ ಅವರಿಗೆ ಇಲ್ಲ. ಇದೊಂದು ಸ್ಕ್ರಿಪ್ಟೆಡ್ ಶೋ, ಇದು ಸ್ಕ್ರಿಪ್ಟ್ ಅಲ್ಲೇ ಇರುತ್ತೆ, ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡ್ತಾರೆ ಅಂತ ಈ ಹಿಂದೆ ತುಂಬಾ ಚರ್ಚೆಗಳಾಗಿದ್ವು. ಅದು ಸ್ಕ್ರಿಪ್ಟೆಡ್ ಶೋ ಕೂಡ ಹೌದು. ಆದ್ರೆ ಈಗ ಪ್ರೋಮೋ ನೋಡ್ತಾ ಇದ್ರೆ ನಿಮ್ಗೆ ಇದು ಕಂಪ್ಲೀಟ್ ಸ್ಕ್ರಿಪ್ಟೆಡ್ ಅನ್ಸುತ್ತೆ. ಯಾಕಂತಂದ್ರೆ ಬರೇ ಕ್ರಿಂಜ್ ಕಂಟೆಂಟ್ ಮಾಡುವಂತ ವ್ಯಕ್ತಿಗಳಿಗೆ ಇವರು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಈ ತರ ನೀವು ಕ್ರಿಂಜ್ ಕಂಟೆಂಟ್ ಮಾಡೋ ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾ ಹೋದ್ರೆ ಮುಂಬರುವ ಸೆಲೆಬ್ರಿಟಿಗಳು ಕೂಡ ದೊಡ್ಡ ಮನೆಯಲ್ಲಿ ಇರ್ತಾರೆ. ಆವಾಗ ಅವರಿಗೂ ಕೂಡ ಮುಜುಗರ ಆಗುತ್ತೆ, ಈ ಶೋ ನಡೆಸೋರಿಗೂ ಕೂಡ ಮುಜುಗರ ಆಗುತ್ತೆ. ಯಾರಿಗಾಗಿ ಈ ಶೋ ಅನ್ನ ಮಾಡ್ತಿದ್ದೀರಿ? ಫಸ್ಟ್ ಆಫ್ ಆಲ್ ಇಲ್ಲೇನು ಟಾಸ್ಕ್ ಅನ್ನ ಪ್ರಿಪೇರ್ ಮಾಡ್ತಾರೆ ನೋಡಿ, ಅದು ಯಾರು ಕನ್ನಡಿಗರಲ್ಲ.
ಮಾಡಲ್ಲ. ಯಾಕೆ ಕೇಳಿದ್ರೆ ಈ ಬಿಗ್ ಬಾಸ್ ಟಾಸ್ಕ್ ಗಳು ಏನ್ ಗೊತ್ತಾ, ಎಲ್ಲ ಕಾಪಿ ಮಾಡ್ತಾರೆ. ಏನಂತಂದ್ರೆ ಹಿಂದಿಯಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ ಯಾವ ಟಾಸ್ಕ್ ಆಗಿರುತ್ತೋ ಅದೇ ಟಾಸ್ಕ್ ಅನ್ನ ಕನ್ನಡಕ್ಕೂ ಇಂಪ್ಲಿಮೆಂಟ್ ಮಾಡ್ತಾರೆ. ಕನ್ನಡದಲ್ಲಿ ಆ ಟಾಸ್ಕ್ ಅನ್ನ ಕ್ರಿಯೇಟ್ ಮಾಡುವಂತ ಕ್ರಿಯೇಟಿವ್ ಕ್ರೀವ್ ಅನ್ನೋದು ಏನಿಲ್ಲ. ಯಾಕಂತಂದ್ರೆ ಈ ಹಿಂದೆ ನೀವು ಗಮನಿಸಿರ್ಬಹುದು, ಇದು ಒಂಥರ ಬಿಸ್ನೆಸ್ ಮಾಡುವಂತ ಒಂದು ಹುದ್ದೆ, ಅದಕ್ಕೊಂದು ಹೆಸರು. ಅದರ ಜೊತೆ ಏನ್ ಮಾಡ್ತಾರೆ ಅಂತಂದ್ರೆ ಕಮರ್ಷಿಯಲ್ ಆಡ್ಸ್ ಗಳನ್ನು ಎತ್ತುತ್ತಾರೆ, ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ವಿನಃ ಅಲ್ಲಿ ತೋರಿಸೋದು ಬರೇ ಸ್ಕ್ರಿಪ್ಟ್ ಆಗಿರೋ ಡೈಲಾಗ್ಗಳು, ಸ್ಕ್ರಿಪ್ಟ್ ಆಗಿರೋ ಸೀನ್ಗಳು. ಯಾಕೆ ಕೇಳಿದ್ರೆ ಈ ಒಂದು ಬಿಗ್ ಬಾಸ್ ನಲ್ಲಿ ಅನಾವಶ್ಯಕವಾಗಿ ಜಗಳ ಆಡೋದು, ಅನಾವಶ್ಯಕವಾಗಿ ಇನ್ನೊಬ್ಬರ ಮೇಲೆ ಎಗರಾಡೋದು ಇದೆಲ್ಲ ಕಾಣ್ತದೆ. ಅದರಲ್ಲೂ ಈ ಬಾರಿ ಕಂಟೆಂಟ್ ಕ್ರಿಯೇಟರ್ಸ್ ಗಳದ್ದೇ ಹಾವಳಿ. ಅದರಲ್ಲೂ ಕ್ರಿಂಜ್ ಕಂಟೆಂಟ್ ಗಳನ್ನ ಮಾಡ್ತಾ ಅವ್ರಿಗೆ ಏನು ಬೇಕೋ ಏನು ಬೇಡೋ ಅನ್ನೋ ಕ್ಲಾರಿಟಿ ಇಲ್ಲದೆ ಮಾತನಾಡುವಂತ ಜನರಿಗೆಲ್ಲ ನೀವು ಬಿಗ್ ಬಾಸ್ ನಲ್ಲಿ ಅವಕಾಶ ಕೊಟ್ರೆ ನಿಮ್ಮ ಮಾನ ಮರ್ಯಾದೆಯನ್ನ ನೀವೇ ಕಳ್ಕೊಳ್ತೀರಿ. ಆದ್ರೆ ನಂಗೆ ಶಾಕಿಂಗ್ ಅನ್ಸಿರೋದು ಏನ್ ಗೊತ್ತಾ, ಈ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನ್ ಮಾತಾಡ್ತಾರೆ ಅಂತ. ಯಾಕಂತಂದ್ರೆ ಈ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಿರುವಂತ ಪ್ರೋಗ್ರಾಮ್ ಈ ಲೆವೆಲ್ಗೆ ಹೋಪ್ಲೆಸ್ ಆಗಿರೋ ಜನಗಳನ್ನ ನೀವು ಕರ್ಸಿ ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಡ್ತೀರಿ? ಅವರ ಕ್ರಿಂಜ್ ಕಂಟೆಂಟ್ ಗಳನ್ನ ನೋಡ್ಬೇಕು. ಆ ಅಮ್ಕು ಡುಮ್ಕು ಅವ್ನ್ ಏನು ಒಂದ್ ಕ್ಯಾರೆಕ್ಟರ್, ಅವ್ನು ನೋಡಿದ್ರೇನೆ ವಾಕರ್ಕೆ ಬರುತ್ತೆ. ಇನ್ನೆಲ್ಲಾದ್ರೂ ಬಿಗ್ ಬಾಸ್ ಗೆ ಬಂದ್ಬಿಟ್ಟ ಅಂತಂದ್ರೆ ಬೆಳಿಗ್ಗೆ ಎದ್ದು ಅವನ ಮುಖ ನೋಡಿದ್ರೆ ಟಿವಿ ಆಫ್ ಮಾಡಿಯೇ ಮಲ್ಗೋದು ಎಲ್ರು. ಯಾಕಂತಂದ್ರೆ ಯಬಾ ಇವತ್ತು ಇವನ್ ಮುಖ ನೋಡಿದ್ರೆ ಏನ್ ಕಾದಿದ್ಯೋ ಅಂತ ಅನ್ಬೇಕು. ಆ ಲೆವೆಲ್ಗಿದ್ದಾನೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ ಈ ವ್ಯಕ್ತಿ ಏನಿದಾನೆ ನೋಡಿ, ವರ್ಸ್ಟ್ ಅಲ್ಲೇ ವರ್ಸ್ಟ್ ಎವರ್ ಕಂಟೆಂಟ್ ಕ್ರಿಯೇಟರ್. ಬರೇ ಕ್ರಿಂಜ್ ಕಂಟೆಂಟ್ ಗಳು. ಇವನು ಪೆಟ್ರೋಲ್ ಕುಡಿಯೋದಂತೆ, ಅಲ್ಲಿ ಹೋಗೋದು, ಕಾವೇರಿ ಹೋರಾಟ, ಆ ಹೋರಾಟ, ಈ ಹೋರಾಟ ಅನ್ನೋದು. ಹೋರಾಟ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ತೆಲುಗುನಲ್ಲಿ ಮಾತಾಡ್ತಾನೆ, ತಮಿಳ್ನಾಡಿ ಕಷ್ಟ ಆಗ್ತಿದೆ ಅಂತಾನೆ. ಇನ್ನೊಂದ್ ಕಡೆ ಹೋಗ್ತಾನೆ, ಫ್ಯಾಕ್ಟರಿಯಿಂದ ನೀರ್ ಬರ್ತದೆ, ಅದರಿಂದ ಕಷ್ಟ ಆಗ್ತದೆ. ITBT ಕಂಪ್ನಿಯಿಂದ ನೀರ್ ಬರ್ತದೆ, ಯಾವ್ದೋ ಒಂದು ಕೆಮಿಕಲ್ ಫ್ಯಾಕ್ಟರಿಯಿಂದ ಬಂದ್ರೆ ಒಪ್ಪಬಹುದು. ITBT ಕಂಪ್ನಿಯಿಂದ ನೀರ್ ಬರ್ತದೆ ಅಂತ ಹೇಳ್ತಾನೆ. ಇಂಥವನ್ನೆಲ್ಲ ಕರ್ಕೊಂಡು ಬಂದು ನೀವು ಬಿಗ್ ಬಾಸ್ ನಲ್ಲಿ ಕೂರಿಸಿ ಏನ್ ಸಮಾಜಕ್ಕೆ ಸಂದೇಶ ಕೊಡ್ತೀರಿ? ಫಸ್ಟ್ ಆಫ್ ಆಲ್ ಆ ಸಂದೇಶ ಕೊಡೋ ಪ್ರೋಗ್ರಾಮ್ ಅಲ್ಲ, ಒಪ್ಕೊಳ್ಳೋಣ. ಎಂಟರ್ಟೈನ್ಮೆಂಟ್ಗೂ ಒಂದ್ ಸಣ್ಣ ಮಾನದಂಡ ಅಂತಿರುತ್ತಲ್ವಾ, ಯಾರನ್ನ ಹಾಕ್ಬೇಕು, ಯಾರನ್ನ ಹಾಕಿದ್ರೆ ಓಕೆ, ಯಾರನ್ನ ಹಾಕಿದ್ರೆ ಜನರಿಗೆ ಜಾಸ್ತಿ ಮನೋರಂಜನೆ ಸಿಗತ್ತೆ. ಇವನು ಕಿರ್ಚಾಡ್ತಾನೆ, ಕೂಗಾಡ್ತಾನೆ, ಇವನಿಂದ ಇರಿಟೇಷನ್ ಬಿಟ್ರೆ ಮನೋರಂಜನೆ ಸಿಗಲ್ಲ. ಅಷ್ಟೆಲ್ಲ ಗೊತ್ತಿದ್ರು ಕೂಡ ನೀವು ಮಾತ್ರ ಮಾಡ್ತಾ ಇರೋದು ಏನಂತಂದ್ರೆ ಇವನನ್ನೇ ಇಟ್ಕೊಂಡು ನಾವು TRP ಅನ್ನ ತೆಗೆದುಕೊಳ್ಳೋಣ. ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಏನು ಮಾತಾಡ್ತಾರೆ ನೋಡ್ಬೇಕು. ಇಂಥವ್ರನ್ನು ಕೂಡ ನೀವು ಬಿಗ್ ಬಾಸ್ ಮನೆಗೆ ಕರ್ತೀರಿ, ಅವರಿಗೆ ನೀಡಬೇಕಾದಂತ ಗೌರವಗಳನ್ನು ನೀಡಿ ಅವರನ್ನ ಒಂದು ಮನುಷ್ಯರನ್ನಾಗಿ ಮಾಡ್ತೀರಿ ಅಂತಂದ್ರೆ ಅದೇನ್ ರಿಹ್ಯಾಬಿಟೇಷನ್ ಸೆಂಟರ್? ತಿಕ್ಕಲಾಗ ಆಡೋ ಮಾನಸಿಕ ಅಸ್ವಸ್ಥಗಳನ್ನ ಹೊಂದಿರುವಂತ ವ್ಯಕ್ತಿಗಳಿಗೆ ಅಲ್ಲಿ ನೀವು ಅವಕಾಶವನ್ನ ಕೊಟ್ಟು ಅವ್ರನ್ನ ಏನ್ ಮಾಡ್ತೀರಿ? ಅವನ ತಿಕ್ಕಲಾಟ ಇನ್ನೂ ಜಾಸ್ತಿ ಆಗತ್ತೆ, ಅವನ ಹುಚ್ಚಾಟ ಇನ್ನೂ ಜಾಸ್ತಿ ಆಗತ್ತೆ. ಎಷ್ಟೋ ಜನ ಬಿಗ್ ಬಾಸ್ ಗೆ ಬಂದು ನಂತರ ಏನೇನೋ ಆಗ್ಬಿಟ್ರು, ಯಾವ್ದಾವ್ದೋ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡ್ರು, ಹುಚ್ಚಾಟಗಳನ್ನ ಮಾಡಿದ್ರು, ಮಾನಸಿಕವಾಗಿ ಕುಗ್ಗಿ ಹೋದ್ರು. ಅದಕ್ಕೂ ಕೂಡ ನೀವೇ ಇಂಡೈರೆಕ್ಟ್ ಆಗಿ ಕಾರಣ ಆಗಿತ್ತು. ನೀವು ಕೊಡೋ ಸ್ಟೇಜ್ ಯಾರು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ಮೇಲೂ ಅವ್ರಿಗೆ ನೀವು ಒಂದು ಅವಕಾಶವನ್ನ ಕೊಡ್ತೀರಿ ಅಂತಂದ್ರೆ ನಿಮ್ಮಷ್ಟು ದಡ್ರು ಮತ್ತೊಬ್ರು ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು, ಈ ಶೋಗೆ ಒಂದು ಘನತೆ ಇದೆ. ಯಾರ್ಯಾರನೋ ಬಿಗ್ ಬಾಸ್ ಅಂತ ವೇದಿಕೆಗಳಿಗೆ ಕಳಿಸಿ ಆ ವೇದಿಕೆಗೆ ಇರುವಂತ ಮರ್ಯಾದೆಯನ್ನೇ ತೆಗಿಬೇಡಿ. ಈ ಹಿಂದೆ ತೆಗ್ದಾಗಿದೆ, ಈಗಲೂ ತೆಗಿತಾ ಇದ್ದೀರಿ, ಮುಂದೂ ತೆಗಿತೀರಿ. ಆದ್ರೆ ಅಟ್ಲೀಸ್ಟ್ ಈಗಲಾದ್ರೂ ಸ್ಟಾಪ್ ಮಾಡಿ ಅನ್ನೋದೇ ನಮ್ಮ ಕೋರಿಕೆ. ನೀವು ಸ್ಟಾಪ್ ಮಾಡ್ಲಿಲ್ಲ ಅಂತಂದ್ರೆ ಜನರೇ ಬ್ಯಾನ್ ಮಾಡ್ತಾರೆ. ನೋಡ್ತಾ ಇರಿ. ನಿಮಗೆ ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ಏನ್ ಅನ್ಸುತ್ತೆ? ಈ ಕ್ರಿಂಜ್ ಕಂಟೆಂಟ್ ಗಳ ಬಗ್ಗೆ ಅಥವಾ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.